ಓಕೆ ಹೇಳ್ರಿ, ಕ್ಯಾಮ್ರಾ ಹಿಡ್ಕೊಂಬತ್ತೀವಿ. ಮಾನ್ಯ ಕಾಂಗ್ರೆಸ್ ಪಕ್ಷದ ಹೈಕಮಾಂಡಿನ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಹಾಗೂ ರಣದೀಪ್ ಸುರ್ಜೇವಾಲ್ ಅವರಲ್ಲಿ ಹಾಗೂ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಹಾಗೂ ಉಪಮುಖ್ಯಮಂತ್ರಿಗಳಾದಂಥ ಜಿ ಪರಮೇಶ್ವರರಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ, ವಿಶ್ವಗುರು ಬಸವಣ್ಣನವರು ಜನಿಸಿದಂಥ ಬಸವನ ಬಾಗೇವಾಡಿಯನ್ನು ಪ್ರತಿನಿಧಿಸಿದಂಥ ನಮ್ಮ ಜನಪ್ರಿಯ ಮಾಜಿ ಸಚಿವರು ಹಾಲಿ ಶಾಸಕರಾದಂಥ ಸನ್ಮಾನ್ಯ ಶ್ರೀ ಶಿವಾನಂದ ಪಾಟೀಲ್ ಸಾಹೇಬರಿಗೆ ಮುಂಬರುವ ದಿನಗಳಲ್ಲಿ ಅಂದರೆ 2ನೇ ಪಟ್ಟಿಯಲ್ಲಿ ಸಚಿವ ಸ್ಥಾನವನ್ನು ನೀಡಬೇಕೆಂದು ಇಂದು ಬಸವನ ಬಾಗೇವಾಡಿಯಲ್ಲಿ ಬೃಹತ್ ಹಕ್ಕೊತ್ತಾಯದ ಸಮಾರಂಭವನ್ನು ನಾವೆಲ್ಲ ಏರ್ಪಡಿಸಿದ್ದೇವೆ. ಸನ್ಮಾನ್ಯ ಶಿವಾನಂದ ಪಾಟೀಲ್ ಅವರು ಯಾವುದೇ ರೀತಿ ಕಳಂಕರಹಿತವಾದಂಥ ಸಚಿವರಾಗಿ ಶಾಸಕರಾಗಿ ಕಳೆದ 6 ಬಾರಿ ಶಾಸಕರಾಗಿ ಬಸವನ ಬಾಗೇವಾಡಿ ಮತಕ್ಷೇತ್ರವನ್ನು ರಾಜ್ಯದಲ್ಲಿಯೇ ಅತಿ ಅಭಿವೃದ್ಧಿ ಹೊಂದಿರುವಂಥ ಮತಕ್ಷೇತ್ರವನ್ನು ಮಾಡಿದಂಥ ಕೀರ್ತಿ ಶಿವಾನಂದ ಪಾಟೀಲ್ ಸಾಹೇಬರಿಗೆ ಸಲ್ಲುತ್ತದೆ. ಅವರ ರಾಜಕೀಯ ಅನುಭವ, ಅವರ ಹಿರಿತನವನ್ನು ಗಮನಿಸಿ ಕೂಡಲೇ ಹೈಕಮಾಂಡ್ ಅವರನ್ನು ಮಂತ್ರಿಮಂಡಲದಲ್ಲಿ ಸೇರಿಸಿ ಅವರಿಗೆ ಜಲಸಂಪನ್ಮೂಲ ಇಲಾಖೆಯನ್ನು ಕೊಟ್ಟರೆ ನಮ್ಮ ಬಸವನ ಬಾಗೇವಾಡಿ ತಾಲೂಕು ಹಾಗೂ ವಿಜಯಪುರ ಮತ್ತು ಬಾಗಲಕೋಟೆ ಜಿಲ್ಲೆ ಸಂಪೂರ್ಣ ನೀರಾವರಿ ಆಗುವುದರಲ್ಲಿ ಸಂಶಯ ಇಲ್ಲ. ಒಂದು ವೇಳೆ ಹೈಕಮಾಂಡ್ ನಮ್ಮ ಮನವಿಯನ್ನು ಒಪ್ಪದೇ ಇದ್ದರೆ ಮುಂಬರುವ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಇದು ಎಚ್ಚರಿಕೆ ಗಂಟಾಗುತ್ತದೆ. ಆದ ಕಾರಣ ಕೂಡಲೇ ಸನ್ಮಾನ್ಯ ಶ್ರೀ ಶಿವಾನಂದ ಎಸ್ ಪಾಟೀಲ್ ಸಾಹೇಬರನ್ನ ಸಚಿವರನ್ನಾಗಿ ಮಾಡಬೇಕೆಂದು ತಮ್ಮ ಮೂಲಕ ವಿನಂತಿಸಿಕೊಳ್ಳುತ್ತೇನೆ. ಶಂಕರಗೌಡ ಎಸ್ ಬಿರಾದಾರ್, ಪ್ರಚಾರ ಸಮಿತಿಯ ಅಧ್ಯಕ್ಷರು, ಬಸವನ ಬಾಗೇವಾಡಿ.